ಕಾಂಗ್ರೆಸ್ ಶಾಸಕರಿಗೆ ಸಚಿವರು ಮತ್ತು ಸರ್ಕಾರದ ಬಗ್ಗೆ ಅಸಮಾಧಾನ ಇದೆ ಅನ್ನೋದು ಜಗಜ್ಜಾಗೀರಾಗಿರೋ ವಿಚಾರ. ಆದರೆ ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರೋದು ನೋಡಿ, ಶಾಸಕರ ಅಸಮಾಧಾನ ಅನ್ನೋ ಪದ ಬಳಕೆನೇ ತಪ್ಪು ಅಂತ ನಮಗೆ ಹೇಳ್ತಾ ಇದ್ದಾರೆ. ಆಡಳಿತಾತ್ಮಕ ಕೆಲ ವಿಚಾರದಲ್ಲಿ ಆಕ್ಷೇಪ ಇರಬಹುದು, ಬಟ್ ಅಸಮಾಧಾನ ಅಂತೆಲ್ಲ ಹೇಳಕ್ ಹೋಗ್ಬಿಡಿ. ಅದನ್ನು ನೀವು ನಾಯಕತ್ವದ ಬಗ್ಗೆ ಬೇರೆ ಯಾರಿಗೂ ಅಸಮಾಧಾನ ಇಲ್ಲ, ಅಪ್ರಸ್ತುತವಾಗಿ ಮಾತನಾಡಿದಾಗ ಮುಜುಗರ ಆಗೇ ಆಗತ್ತೆ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಬೇಕಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸುರ್ಜೇವಾಲಾ ಖರ್ಗೆ ಅವರು ಹೇಳಬೇಕು ಅನ್ನೋದೆಲ್ಲ ತಪ್ಪು, ಯಾರು ಚಿಕ್ಕ ಮಕ್ಕಳಲ್ಲ, ಎಲ್ರಿಗೂ ಪ್ರಬುದ್ಧತೆ ಇದೆ, ಎಲ್ಲರೂ ಕೂಡ ನೋಡ್ಕೊಂಡು ಮಾತಾಡಬೇಕು ಅನ್ನೋದನ್ನೆಲ್ಲ ಹೇಳಿದ್ದಾರೆ. ಅಸಮಾಧಾನ ಅಲ್ಲದೆ ಏನು ಶಾಸಕರಿಗಿರೋದು? ಹಾಗಾದ್ರೆ ಪ್ರೀತಿ ಉಕ್ಕಿ ಉಕ್ಕಿ, ಸಮಾಧಾನ ತೃಪ್ತಿ ಉಕ್ಕಿ ಉಕ್ಕಿ ಶಾಸಕರು ಕೊಡ್ತಾರದ ಸ್ಟೇಟ್ಮೆಂಟ್ನ. ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೆ ಮದ್ದು ಹಚ್ಚುವ ಕೆಲಸವನ್ನ ಮಾಡಲಿಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಇವತ್ತು ಸುರ್ಜೇವಾಲಾ ಅವರು ಬಂದಾಗ ಮೊದಲು ಅಸಮಾಧಾನಿತರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅಸಮಾಧಾನ ತಣಿಯುತ್ತಾ ಅಥವಾ ಕಾಂಗ್ರೆಸ್ ಯಾವಾಗಲೂ ಬೂದಿ ಮುಚ್ಚಿದ ಕೆಂಡನ? ಸರ್ ನೋಡಿ, ಮೊದಲನೇದಾಗಿ ಅಸಮಾಧಾನ ಅನ್ನೋ ಪದ ಬಳಕೆ ತಪ್ಪು. ಕೆಲವು ಅವ್ರದ್ದು ಆಕ್ಷೇಪಗಳಿತ್ತು ವಿತ್ ರೆಸ್ಪೆಕ್ಟು ಯಾವುದೋ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಬೇರೆ ವಿಚಾರಗಳು ಅದರಲ್ಲಿ ಇರ್ಬೋದು. ಆದರೆ ನಾಯಕತ್ವದ ಬಗ್ಗೆ ಅಥವಾ ಬೇರೆದ ಬಗ್ಗೆ ಎಲ್ಲೋ ಅಸಮಾಧಾನ ವ್ಯಕ್ತ ಯಾರೂ ಪಡಿಸಿಲ್ಲ. ಅತೃಪ್ತ ಶಾಸಕರು ಅನ್ಬೋದು ಸರ್? ಅತೃಪ್ತ ಶಾಸಕರು ಅಂತಲ್ಲ. ಈಗ ನೋಡಿ, ನಾನು ಹಿಂದೆ ಕೂಡ ಹೇಳಿದ್ದೆ, ಸಹಜವಾಗಿ ಒಬ್ಬ ಶಾಸಕನಾಗಿ ಅತಿ ಹೆಚ್ಚಿನ ಅನುದಾನ ನನಗೆ ಸಿಗಬೇಕು ಅಂತ ಇರುತ್ತೆ. ಅದು ನನ್ನ ಜವಾಬ್ದಾರಿ ಕೂಡ, ನನ್ನ ಕರ್ತವ್ಯ ಕೂಡ ನಮ್ಮ ಜನರ ಪರವಾಗಿ. ಆದರೆ ಯಾವಾಗ ಕೆಲವು ಸಂದರ್ಭದಲ್ಲಿ ನಾವು 10ಕ್ಕೆ ಬೇಡಿಕೆ ಇಟ್ಟಾಗ 2-3 ಅಷ್ಟೇ ಆಗ್ತದೆ, ಎಲ್ಲ 10ಕ್ಕೆ 10 ಆಗೋದಿಲ್ಲ. ಅದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡೋಂಗಿದ್ರೆ ಮಾಡಲಿ ಅಂತಲೇ ಹೇಳಿರೋದು. ಆಮೇಲೆ ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ಯಾರು ಬೇಕಾದರೂ ಏನಾದರೂ ಹೈಕಮಾಂಡಿಗೆ ಹೇಳ್ಬೋದು. ಸೊ ಇವಾಗ ಸುರ್ಜೇವಾಲಾ ಅವ್ರು ಬಂದಿದ್ದಾರೆ, ಏನಾದರೂ ಇದ್ದರೆ ಅವರು ಯಾವುದೋ ನಮ್ಮ ಆಡಳಿತದ ಬಗ್ಗೆ ಇರ್ಬೋದು, ಅನುದಾನದ ಬಗ್ಗೆ ಇರ್ಬೋದು, ಮಾತಾಡ್ಬೋದು. ಅದಕ್ಕೇನಿದೆ.